ಸಂಕ್ಷಿಪ್ತದಲ್ಲಿ ಹೇಳೋ ವಿಚಾರದಿಂದ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಆ ರೀತಿಯಿಂದ 1948ರವರೆಗೆ ಸಂಕ್ಷಿಪ್ತದಲ್ಲಿ ಹೇಳಿದ್ದೀನಿ. ಈಗ ನಮ್ಮ ಸುರಪುರ ಸಂಸ್ಥಾನ ಹೇಗೆ ಪ್ರಾರಂಭ ಆಯ್ತಂದ್ರೆ, ಪೀತಾಂಬರ ಬಹರಿ ಪಿಡ್ಡನಾಯಕ ಅಲ್ಲಿ ವಾಗಣಿಗೆಯಲ್ಲಿ ರಾಜ್ಯಾಡಳಿತ ಮಾಡುವಾಗ ಔರಂಗಜೇಬನ್ನು ಎದುರಿಸಿ 6 ತಿಂಗಳವರೆಗೆ ಆತನ ಲಕ್ಷಾವಧಿ ಸೈನ್ಯನ ಎದುರಿಸ್ಯಾರ. ಇವರು ಸೈನ್ಯ ಸ್ವಲ್ಪ 12,000 ಜನರು ಕೂಟಗಾರರಂತ. ಆಮೇಲೆ ಕಾಯ್ದಿಟ್ಟ ಸೈನ್ಯ ಬೇರೆ. ಈಗ ಆ ಸೈನ್ಯದ ವ್ಯವಸ್ಥೆ ಒಂದು ಬೇರೆ ಅದ. ಮತ್ತೊಮ್ಮೆ ಹೇಳ್ತೀನಿ, ಇಷ್ಟು ಸ್ವಲ್ಪ ಸೈನ್ಯದಂತ ಅವ್ರನ್ನ ಎದುರಿಸಿದ್ರು. 6 ತಿಂಗಳವರೆಗೆ ಆದ್ರೂ ಇವ್ರನ್ನ ತಮ್ಮ ಸೋಲಿಸಿ ತಮ್ಮ ಹತೋಟಿಯಲ್ಲಿ ತಗೊಳ್ಳೋದಾಗಲಿಲ್ಲ ಮೊಘಲರಿಗೆ, ಔರಂಗಜೇಬು. ಆತಗೆ ಆ ಸಮಯದಾಗ ಆತನ ಸೆರೆ ಹಿಡಿದು ಔರಂಗಜೇಬನ್ನೇ ಗಂಧದಲ್ಲಿ ಬಲಗೈ ಎದ್ದಿ ಆತನ ಕಣ್ಣಿಂದ ಒಂದು ಒಪ್ಪಿಗೆ ಪತ್ರ ತೊಗೊಂಡ್ರು. ಆತ ಭೇಟಿಯಾಗ್ಲಿಕ್ಕಂದ್ರೂ ಹಸ್ತ ಮಾಡಿದಂಥ ನಿಮ್ಮ ಯಾವಾಗಲೂ ಒಪ್ಪಂದ ಕೊಟ್ಟಿನಂತ ಅಂದ ವಿಚಾರದಾಗ. ಅದ್ರಾಗ ಏನದ, ನೀ ಹಿಂದೂ ಆಗಿದ್ದೆಪ್ಪ ಅಂದ್ರೆ ನಾವು ಸ್ವಲ್ಪ ನಮ್ಮದು ಬೇರೆ ಮುಸ್ಲಿಮಿದು ಆಗ್ತದೆ. ನೀವೊಂದು ವೇಳೆ ಮುಸಲ್ಮಾನ್ ಆಗಿದ್ದರೆ ನಾನು ಬಂಧು ಅಂತ ತಿಳ್ಕೊತಿದ್ದೆ. ನಮ್ಮ ಜನಾಂಗ ಸರಿ ನೀವು ಪ್ರೇಮದಿಂದ ನಡ್ಕೊಳ್ರಿ, ನಿಮ್ಮ ಶೌರ್ಯಕ್ಕೆ ನಾನು ಮೆಚ್ಚಿನಿ ಅಂತ ಹೇಳಿದೆ. ಅದಕ್ಕೆ ಏನು ಹೇಳಿದೆ, ಆತನ ಎಷ್ಟು ಸರ್ದಾರರು ಹೋದರೂ ಬಂದರೂ ಕೂಡ ಇಲ್ಲಿ ಸೋತು ಬಿಟ್ಟು ಹೋಗ್ಯಾರ. ದಿಲೇರ್ ಖಾನ್, ಕಾಂಬಕ್ಷ್, ಈಗ 4-6 ಜನರು ಸರ್ದಾರರು ಬಂದರೂ ಕೂಡ ಸೋತಾರ. ಅವ್ರಿಗೇನಂದ ಸರ್ದಾರಿಗೆ, ಸದ್ ಅಫರೀನ್ ಬರ್ ಬೇಡರಾನ್, 1000 ನಿಫರೀನ್ ಬರ್ ಬಹಾದುರಾನ್ ಅಂತ ಬೈದ್ಬಿಟ್ಟಾತ. ಅವು ಅಂದ್ರೇನು, 100 ತಿರಸ್ಕಾರಗಳು, ಸದ್ ಅಫರೀನ್ ಬರ್ ಬೇಡರಾನ್ 100 ಪುರಸ್ಕಾರಗಳು ಬೇಡರಿಗೆ, 1000 ತಿರಸ್ಕಾರಗಳು ನಮ್ಮ ಮುಸಲ್ಮಾನರಿಗೆ ಅಂದ. ಅವ್ರ ಶೂರ್ತನ ಹೇಗಂದ್ರೆ, ಸೈನ್ಯನ ನೋಡ್ಲಿಕ್ಕೆ ಕಾಣಿಸಲ್ಲ. ಇವರು ಸೈನ್ಯದ ವ್ಯವಸ್ಥೆ ಹೇಗಿತ್ತು, ಯಾಕೆ ಸೋತ್ರ ಅಂತಂದ್ರೆ, ಅವ್ರು ಮೊಘಲರಿಗೆ ಗುಲೇರಿ ಪ್ರಯೋಗ ಇತ್ತು. ಗುಲೇರಿ ನೋಡಿ ಕಣ್ಣಿಗೆ ಹೊಡಿಬೇಕಂದ್ರೆ ಕಣ್ಣಿಗೆ, ಮೂಗಿಗೆ ಹೊಡಿಬೇಕಂದ್ರೆ ಮೂಗಿಗೆ, ಎಲ್ಲಿ ಹೊಡಿಬೇಕಂದ್ರೆ ಆ ರೀತಿ ಗುರಿ ಪ್ರವೀಣರಿದ್ರು. ಗುಲೇರಿ ಅಂತ ಒಂದು ಅದ. ಕವಣಿ ಅಂತ, ಕವಣಿ ಬೀಸಿ ಒಬ್ಬ ಮುಖ್ಯಸ್ಥನಿಗೆ ಹೊಡಿಬೇಕಂದ್ರೆ ಆ ಮುಖ್ಯಸ್ಥಿಗೆ ಹೊಡಿತಿದ್ರು, ಆ ಕಲ್ಲು ಬಡಿತಿತ್ತು. ಆ ರೀತಿ ಗುಲೇರಿ, ಕವಣಿ. ಇನ್ನೊಂದು ವಿಶೇಷ ಏನಂದ್ರೆ ಉಡುವನ್ನು ಸಾಕಿ ಬೆಳೆಸಿದ್ರು, ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟರು. ದೊಡ್ಡ ದಪ್ಪಾದಿಗಳಿಗೆ ಅದು ಟೊಂಕಕ್ಕೆ ರೇಷ್ಮೆ ದಾರ ಸುತ್ತಿದ್ರು. ರೇಷ್ಮೆ ದಾರಿ ಗಂಟು ಹಾಕಿ ಅದಕ್ಕೆ ಸರಿಯಾಗಿ ಬೆಲ್ಟ್ ಹಾಕಿದಂಗೆ ಬಿಗಿ ಹಾಕಿ ಅದಕ್ಕೆ ಟ್ರೈನಿಂಗ್ ಕೊಡ್ತಿದ್ರು. ದೊಡ್ಡದು ಉಡುವಾದಾಗ ಎಂಥ ಕೋಟೆ ಎಷ್ಟು ಎತ್ತರ ಇರಲಿ ಅದನ್ನು ಜಾಡಿಸಿ ಕೋಟೆ ಹೋಗ್ಬಿಟ್ಟು ಅದು ಹಿಡಿತಿತ್ತು ಉಸ್ತರು. ಹಿಡಿದು ಒಬ್ಬ 60ರಿಂದ 65 kgವರೆಗೂ ಸರಳ ಏರ್ತಕ್ಕಂಥ ಇತ್ತು. 2 ಹುಡುಗರು 30-35 ತರುಣರಿದ್ರೂ ಏರ್ಬೋದಾಗಿತ್ತು. 30-35 kg ಇದ್ದವರು ಅಂಥ ಉಡುವಿನ ಸಾಕಿ ಎಂಥ ಕೋಟೆನಾದರೂ ಗೆತ್ತಿದ್ರು. ಈ ಸೈನ್ಯದಿಂದ ಮೊಘಲರು ಅವರು ಆಶ್ಚರ್ಯನಾದರೂ, ನಾವು ಲಕ್ಷಾವಧಿ ಸೈನ್ಯ ಇದ್ದು ಎಷ್ಟು ಮಾಡಿದರೂ ನಮ್ಗೆ ಕಂಟ್ರೋಲ್ನಾಗ ಇಲ್ಲ ಅಂತ ನಂಗೆ ಆಯ್ತು. ಅವರಿಗೆ ಹಸರಂಗಿ ಪಾಮ್ನಾಯ್ಕ ಏನು ಮಾಡಿದ, ಇಮ್ಮಡಿ ಪಿಡ್ನಾಯ್ಕ, ಪೀತಾಂಬರ ಬರಿ ಪಿಡ್ನಾಯ್ಕ, ಇನ್ನು ನಮ್ಮ ಸೈನ್ಯ ಸ್ವಲ್ಪ ಅದ, ಇನ್ನು ಎದುರಿಸೋದಾಗೋದಿಲ್ಲ, ದವಸ ಧಾನ್ಯ ಕಡಿಮೆ ಆಗ್ಯಾವ, ಜನರು ಸುಮ್ಮನೆ ಜೀವನ ಹಾಳಾಗ್ತದೆ. ಆ ವಿಚಾರದಿಂದ ಏನು ಮಾಡಿದ್ರು ಅವರು, ಹೇಳಾರ್ದೇ ಒಂದು 10-15 ಜನರು ಆತ್ಮ ಬಲಿದಾನ ಅಂತ ಜನರಿಗೆ ಮಾಡಿದರು. ಅವರು ಬಾಂಬ್ ಹಾಕೋದು ಎಲ್ಲ ಪರ್ಫೆಕ್ಟ್ ಇದ್ದರು. ಅವರು ಕೋಟೆಯಾಗ ಉಳಿರಿ, ಅವ್ರು ಹೋಗ್ಯಾರಂತ ತಿಳ್ಕೊಂಡು ಎಷ್ಟು ದಿವಸನ ಅವರು ಇರಲಿ ಹೊರಗೆ, ನಾವು ಇಲ್ಲಿಂದ ಬಿಡ್ತೀವಿ ಅಂತಂದು. ಇದು ಸುತ್ತ ಸುಮಾರು ಇದು 30-40 ಕಿಲೋಮೀಟ್ರ್ವರೆಗೂ ದಟ್ಟ ಅಡಿವಿದು. ಅದು ಒಂದು ಯಾವುದೋ ಬೇರೆ ಹೇಳ್ತಾರೆ, ನನಗೆ ಅದು ಹೆಸರು ನೆನಪು ಬರೋದು. ಅದು ಒಂದು 500-600 ವರ್ಷ ಆದ್ರೆ ಒಂದು ಇಷ್ಟೇ ಒಂದು ಹೆಬ್ಬಟ್ಟಿನಷ್ಟು ದಪ್ಪ ಆಗ್ತದೆ ಬೇರು. ಅಂಥದ್ದು ಟೊಂಗಿ ಆದಂಗೆ ಆಗಿತ್ತು. ಭಾಳ ಹಳೀ ದಟ್ಟಾರಣ್ಯ, ಗುಡ್ಡಗಾಡು. ನಾವು ಎದ್ದು
ಕ್ಷೇಮದಿಂದ ಇರೋಣಂತ ಕ್ರಮೇಣ ಇದು ದನಕರಗಳನ್ನು ಕುದುರೆಗಳನ್ನು ಜನರನ್ನು ಸಾಗಿಸಿ ಅದೆಲ್ಲ ಸಾಗಿಸಿ ಕ್ಷೇಮದಿಂದ ಬಂದಟ್ಟ ಎಷ್ಟು ದಿವಸ ಆಯಿತು ಯಾಕೆ ಬರೋವ್ರಿಗೇನು ಕೋಟಿನಂತ ಬರೋಲ್ರಲ್ಲ ಅಂತ ವಿಚಾರದಿಂದ ಕೆಲವರು ಪರೀಕ್ಷೆ ಮಾಡಲಿಕ್ಕಿತ್ತು ಮ್ಯಾಲೆ ಏರಿ ನೋಡ್ಲಿಕ್ಕೆ ಹಾಕಿದ್ರು. ಲಾಲ್ ಟೇಕಡಿ ಅಂತ ವಾಗಣಿಗೆರೆಗೆ ಒಂದಾದ, ಅದು ಭಾಳ ಗುಪ್ತ ಅದ, ಕಾಣಿಸೋಲ್ಲ, ಅದರಿಂದ ಪಾರಾಗೋದು ಹೋಗೋದಿತ್ತದು. ಅದು ಲಾಲ್ ಟೇಕಡಿ ಗೊತ್ತಾಗಿ ಇಲ್ಲಿಂದ ಹೋಗ್ತಾರೆ ಅನ್ನೋದು ಗೊತ್ತಾಯಿತು. ಒಳಗೆ ಯಾರು ಇದ್ರೆ ಅವ್ರು ಇಳಿದ್ರು, ಧೈರ್ಯಂತೆ ಶೂರ್ಯರೇ ಇದ್ದರು ಅವರು. ಇಳಿದು ಒಳಗಲ್ಲಿ ನೋಡ್ಲಿಕ್ಕೆ ಇವ್ರು ಬಂದಾರ ಅಂತ ಗೊತ್ತಾಯಿತು. ಜನರು ಬರಲಿ ಅಂತ ಜಮಾಸೈ ಎಲ್ಲರ ಜನರು ತುಂಬಿದರು. ಇವ್ರದ್ದು ಠಿಕಾಣ ಗೊತ್ತಿದ್ದಿಲ್ಲ ಅವರಿಗೆ. 8-10 ಸಾವಿರ ಜನರು, ಅಲ್ಲಿ ಲಕ್ಷಾವಧಿ ಸೈನ್ಯ ಇತ್ತು. 8-10 ಸಾವಿರ ಯಾವಾಗ ಜಮಾ ಇದ್ದರು, ಒಬ್ಬರೊಬ್ಬರು ಆತ್ಮಾಹುತಿ ದಾಳಿ ಹಾಕಿಬಿಟ್ರು. ಆ 8-10 ಸಾವಿರನೂ ನಾಶ ಆದರು. ಹಾಗೆ ಜನರೆಲ್ಲ ಯಾಕೆ ಮಾಡಿರೋದು, ಅವ್ರ ಆತ್ಮಬಲಿದಾನ ಕೊಟ್ಟು ಬಂದರು. ಕೋಟೆ ವಶ ಮಾಡಿಕೊಂಡಿನಂತ ಫಾರ್ಸಿಯಾಗಿ ಬರ್ದಾನೆ ಇವತ್ತಿಗೆ ಶಿಲಾಲೇಖಾದ ವಾಗಣಿಗೆರೆಗೆ. ನಾ ಕೋಟೆ ವಶ ಮಾಡಿಕೊಂಡಿನಿ ಅಂತ ಹೇಳಿದೆ. ವಶ ಮಾಡ್ಕೊಂಡು ಸೈನಿಕರೆಲ್ಲ ಯಾರಿಲ್ಲ, ಬಂದು ಇಲ್ಲಿದ್ರು, ಎಲ್ಲಿ ಹೋದ್ರು ಗೊತ್ತಾಗಲಿಲ್ಲ. ಅದು ಎಜಿಬಾರ್ದತ್ತ. ಇದು ನಮ್ಮ ಸರ್ದಾರರು ಎಲ್ಲಿ ಸೋತಿಲ್ಲ, ಎಂಥೆಂಥ ಶೂರ್ಯರು ಎದುರಿಸ್ಯಾರ, ಎಂಥೆಂಥ ಗಡ ಅಂದ್ರೆ ಹುಡೆಗಳನ್ನ ಕೋಟೆಗಳನ್ನು ಕೊತ್ತಗಳನ್ನು ಗೆದ್ದಾರ, ಇಲ್ಲಿ ಸೋತ್ರಲ್ಲ ಅಂತ ಒಂದು ಮನಸ್ಸಿಗಾಯಿತು. ಅದು ಇಲ್ಲಿ ಸಮೀಪನೇ BBK ಮಕ್ಬರ ಅಂತ ಉಸ್ಮಾನಾಬಾದಲ್ಲಿ ಅದ, ಅಲ್ಲೇ ಸತ್ತದು. ಆದರೆ ಅನೌನ್ಸ್ ಮಾಡಲಿಲ್ಲ, ರಾಜಕೀಯ ಕಿರಿಕಿರಿ ಆಗ್ತಾವಂತ. ಸುಮಾರು 15-20 ಮೇಲೆ ಹೋದ ಆತನ ಶವ ಒಯ್ದರಲ್ಲಿ. ಮತ್ತು ಇಲ್ಲಿನ ಆತನ BBK ಮಕ್ಬರ ಅಂತ ಮಾಡಿದರು. ಅಂದರೆ ಹೇಳೋದೇನು, ಔರಂಗಜೇಬನ ಕೊನೆಯ ಯುದ್ಧ ಸುರ್ಪುರ್ದೆ, ಅದು ಹೇಳ್ಬೇಕಾದ ಮಹತ್ವ. ದ ಹಿಸ್ಟ್ರಿ ಆಫ್ ಔರಂಗಜೇಬ್ ಅಂತ ಯದುನಾಥ್ ಸರ್ಕಾರ ಬರ್ದಾರ. 4 ವಾಲ್ಯೂಮ್ದಾಗ ಅದ. ಅದರೊಳಗೆ 4ನೇ ವಾಲ್ಯೂಮ್ದಾಗ ದ ಫೋರ್ಟ್ ಆಫ್ ವಾಗಣಿಗೆರೆ ಅಂತ ಬರ್ದಾರ. ಆ ಕೋಟೆಯನ್ನೇ ವರ್ಣನೆ ಮಾಡ್ಯಾರ. ನೋಡಿದ್ರೆ ಸಣ್ಣದದ, ಭದ್ರ ಅದ, ಹೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಎತ್ತರ ಮಾಡಿದ್ರು ಭಾಳ ಎತ್ತರ ಅದು ಗುಡ್ಡದ ಮೇಲೆ. ಆ ರೀತಿಯಿಂದ ಅದು ಕೋಟೆ ಭಾಳ ಮಹತ್ವ ಅದ. ಅದನ್ನು ಮಾಡಿಕೊಂಡು ಇಲ್ಲಿಗೆ ಬಂದು ಪೀತಾಂಬರ ಬರಿಮೆಂಟ್ಗೆ ಅಲ್ಲಿ ನಿದ್ದು 40 ವರ್ಷ ರಾಜಕೀಯದೊಳಗೆ ಅಲ್ಲಿ 15 ವರ್ಷ ಮಾಡಿದ, 25 ವರ್ಷ ಇಲ್ಲಿ ಸುರಪುರ ನಿರ್ಮಾಣ ಪೀತಾಂಬರ ಬಹರಿ ಪಿಡ್ಡನಾಯಕನಂತೆ ಆಗಿದೆ. ಇಲ್ಲಿ ಏನು ಹೆಸರಿಡಬೇಕು ಅಂದರೆ, ಅವರು ಮೊದಲಿನಿಂತೂ ಅವರಿಗೆ ಗುರುಗಳು ಭೇಟಿಯಾದದ್ದು ಮೊದಲ ಶಿವೋಪಾಸಕರಿದ್ದರು. ನಂತರ ಆದಾಗ್ಯೂ ಕೂಡ ವೈಷ್ಣವರ ಒಂದು ದೀಕ್ಷೆಯಿಂದ ವಿಷ್ಣು ಉಪಾಸಕರಾದರು. ಅದಕ್ಕೆ ವಾಗಣಿಗೆರೆಯಲ್ಲಿ ಗೋಪಾಲಸ್ವಾಮಿ ಗುಡಿ ಅಂತಿದೆ ಗುಡ್ಡದಲ್ಲಿ. ಗೋಪಾಲಸ್ವಾಮಿ ಗುಡಿ, ಪುಷ್ಕರಣಿ ಗುಡಿ ಕಟ್ಟಬೇಕಂತ ಎಲ್ಲ ಕಲ್ಲು ತಂದಿದ್ರು, ಅದನ್ನು ಹಾಳು ಮಾಡಿದರು ಔರಂಗಜೇಬು. ಗುಡಿ ಕಟ್ಟಲಿಲ್ಲ ಅಲ್ಲಿ, ಸುಮ್ಮನೆ ಒಂದು ಸಂಕೇತಕ್ಕೆ ಗುಡಿ ಅದ, ಪುಷ್ಕರಣಿ ಅದ. ಒಟ್ಟು 11 ಎಕರೆನೂ ಅದು ಜಾಗ ಅದ ಕೋಟೆದು. ವೈರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಮ್ಯಾಲಿನಂತೆ ಕೋಟೆ ಸುತ್ತಮುತ್ತಲೂ ಇದ್ದು ಅವರು ಎದುರಿಸೋ ರೀತಿಯಿಂದ ಕೋಟೆ ಆದದು. ಇಲ್ಲಿಗೆ ಬಂದ ಮೇಲೆ ಪೀತಾಂಬರ ಬಹರಿ ಪಿಡ್ಡನಾಯಕ ಅಂತ ಅವರು 2ನೇ ಇಮ್ಮಡಿ ಪಿಡ್ಡನಾಯಕನು ಅಂತ ಅಂತಾರೆ. ಅವ್ರ ನಂತರ ಮತ್ತು ಅವರಿಗೆ ಮಕ್ಕಳಾಗಲಿಲ್ಲ, ಗುಡುಗುಂಟಿನಂತೆ ತಗೊಂಡು ಬಂದರು ಮಗನ್ನ. ಈ ಪ್ರಕಾರ 12 ಜನರು ಇಲ್ಲಿ ಆಗ್ಯಾರ. ಗಡ್ಡಿ ಪಿಡ್ಡನಾಯಕ, ಇಮ್ಮಡಿ ಪಾಮನಾಯಕ, ಇಮ್ಮಡಿ ಪಿಡ್ನಾಯಕ, ಮುಮ್ಮಡಿ ಪಿಡ್ನಾಯಕ, ಆಮೇಲೆ 5ನೇದವರು ಮಂಡಗಾಯಿ ವೆಂಕಟಪ್ಪ ನಾಯ್ಕ ಅಂತ ಬರ್ತಾರೆ. ಮಂಡಗಾಯಿ ವೆಂಕಟಪ್ಪ ನಾಯ್ಕ ಅದು ಸ್ವಲ್ಪ ಇನ್ನೂ ನಿರ್ಧಾರ ಆಗಬೇಕಾಗಿದೆ. ದರ್ಬಾರ್ದವರು ಹುಟ್ಟುತ್ತಲೇ ಮಂಡಗೈ ಇತ್ತು ಅಂತ, ಬಲಗೈ ಮಂಡಗೈ ಇತ್ತು ಅಂತ ಹೇಳ್ತಾರೆ. ಬಲಗೈ ಮಂಡಗೈ ಇತ್ತ ಮೇಲೆ ಇದು ಎಡಗೈ ಮಂಡಗೈ ಇತ್ತು ಅಂತ ಹೇಳ್ತಾರೆ. ಫೋಟೋದಾಗ ಮಾತ್ರ ಹಾಗೇನೂ ನೋಡಿಲ್ಲ ನಾವು. ಆದರೂ ನಾವು ಕಥೆ ಕೇಳಿವಿ. ಅದು ಕುದುರೆ ತೊಗೊಂಡು ಬಂದಾಗ ಇದು ಇಷ್ಟೇ ಹಸ್ತರಷ್ಟೇ ಕಟ್ ಮಾಡಿಕೊಂಡು ಇದಕ್ಕೆ ಇಲ್ಲಿ ನರಗಳೆಲ್ಲ ಇದ್ದು ಅದಕ್ಕೆ ಜೋಡಿಸಿ ಅವನ ಕೀಲುಗಳು ಸರಿತಕ್ಕಂಥ ವ್ಯವಸ್ಥೆ ಇನ್ನೂ ಅದ ದರ್ಬಾರ್ದಾಗ. ಅದು ಹಾಕ್ಕೊಂಡ್ಬಿಟ್ರೆ ಈಗ ಢಾಲ್ ಹಿಡ್ಲಿಕ್ಕೆ ಅಷ್ಟು ಶಕ್ತಿ ಇರೋದಲ್ಲ, ಢಾಲ್ ಹಿಡ್ಲಿಕ್ಕೆ ಶಕ್ತಿ ಇತ್ತು. ಅಥವಾ ಒಂದೇ ಕೈಲಿಂತ ಆ ಕುದುರೆನ ಮನುಷ್ಯ ತಂದ ಅಂತ ಒಬ್ಬರು ಹೇಳ್ತಾರೆ. ಆ ದಂತಕಥೆ ಅದ. ಕೆಲವರು ಏನದ ಒಬ್ಬ ಬೇರೆ ಸೈನಿಕ ತಂದ ಅಂತ ಒಬ್ಬರು ಹೇಳ್ತಾರೆ. ಅದು ಅನುಮಾನ, ಸಂಶೋಧನೆಯಲ್ಲಿ ನೋಡ್ಬೇಕಾದ್ರು. ಮಂಡಗಾಯಿ ವೆಂಕಟಪ್ಪನಾಗಿಂದ ಅವ್ರ ತಮ್ಮ ಮತ್ತು ಇವರು ಇಲ್ಲಿ ಪಿಡ್ಡನಾಯಕ ಅಂತ ಯಾಕಂದ್ರೆ
ಪೆದ್ದವಾರು ತೆಲುಗಿನಾಗ ದೊಡ್ಡವರು ಅಂತ ಅವ್ರ ಹೆಸರು. ಪೆದ್ದಯ್ಯ, ದೊಡ್ಡಪ್ಪ ಅಂತ ಹಿಂಗೆ ಹೆಸರು ಇಡ್ತಾರೆ. ಅವ್ರು ಆಂಧ್ರದಿಂದ ಬಂದವ್ರ ಸಲುವಾಗಿ ಪೆದ್ದಯ್ಯ, ಅದು ಪೆದ್ದಯ್ಯ ಆಗಿದೆ, ಪಿಡ್ಡನಾಯಕ ಆಗಿದೆ. ಆ ರೀತಿಯಿಂದ ಪಿಡ್ಡನಾಯಕ ಮತ್ತು ಪೆದ್ದನಾಯಕ ಹೀಗೆ ಅದು ಪೆದ್ದ, ಅದು ನಿಜವಾಗಿದ್ದು ಪೆದ್ದ ಅದ. ಅವ್ರ ಮಂಡಗ ವೆಂಕಟಪ್ಪ ನಾಯಕ ಆ ಥರವೇ. ಮತ್ತು ರಮಣಪ್ಪ ಇಲ್ಲಿ ಯಾರು ಇರಲಿಲ್ಲ. ಕೆಲವರು ಈ ಹಿಂದೆ ಒಂದು ಪಾಂಡಿಚೇರಿ ಗೆದ್ದದ್ದು ಮಾತ್ರ ಭಾಳ ಅದ್ಭುತ ಅದ. ಎಲ್ಲ ಈ ದಕ್ಷಿಣ ಭಾರತದವರು ಅದರಂಥ ಚರಿತ್ರೆ ಕಲಿತಕ್ಕಂಥದ್ದು. ಯಾಕಂದ್ರೆ ಫ್ರೆಂಚರು ಅದನ್ನು ತಮ್ಮ ಕಂಟ್ರೋಲ್ ಇಟ್ಟು ಈಗಲೂ ಕೂಡ ಪಾಂಡಿಚೇರಿ ಫ್ರೆಂಚರು ತಮ್ಮದು ಆಡಳಿತ ಮಾಡ್ತಾಯಿದ್ರೆ ನಮ್ಗೆ ದುಃಖ ಆಗ್ತದೆ. ಫ್ರೆಂಚರು ಇರಲಿ ಯಾರೇ ಇರಲಿ, ನಮ್ಮ ದೇಶ ಬಿಟ್ಟು ಹೋಗ್ಬೇಕಾಗಿತ್ತು. ಕ್ವಿಟ್ ಇಂಡಿಯಾ ಮಾಡಿದಾಗ ಹೋಗಿಲ್ಲ ಅವರು.